₹10 ₹10 ಕೇವಲ ₹10 ನಿಮ್ಮ ನಿತ್ಯ ಜೀವನದ 90% ಸಮಸ್ಯೆಗಳಿಗೆ ತುಂಬಾ ಅತ್ಯುತ್ತಮವಾದ ಪರಿಹಾರ ನಮ್ಮ ಹತ್ತಿರ ಇದೆ. ಈ ಒಂದು ವಿಷಯದ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ಮಾನವ ತನ್ನ ಜೀವನದಲ್ಲಿ ಲಕ್ಷ ಕೋಟಿ ರೂಪಾಯಿಗಟ್ಟಲೆ ಖರ್ಚು ಮಾಡಿ ಒಂದ ಚಲೋ ಬೈಕ್ ತಗೋತಾನೆ, ಒಂದು ಚಲೋ ಕಾರ್ ತಗೋತಾನೆ, ಚಲೋ ಮನಿ ಕಟ್ತಾನೆ. ಆದ್ರ ಕೋಟಿಗಟ್ಟಲೆ ಮೌಲ್ಯವಾದಂತ ತನ್ನ ದೇಹದ ಅಂಗಾಂಗಗಳ ಬಗ್ಗೆ ಅವಾಗ ಯಾವುದೇ ಒಂದ ನಾಲೆಜ್ ಇಲ್ಲ. ನಾಲೆಜ್ ಇದ್ರದ ಬಗ್ಗೆ ಕೇರ್ ತಗೋದಿಲ್ಲ. ಈಗ ಏನಾಗಿಬಿಟ್ರೆ ನಮ್ಮ ಜೀವನದಾಗ ನಾವು ದಿನನಿತ್ಯ ಜಂಕ್ ಫುಡ್ ಅಂತಂದ್ರೆ ಏನಂತೆ ಕಲಬೆರಿಕೆ ಆದಂತ ಆಹಾರನ ಸಿಕ್ಕಾಪಟ್ಟೆ ಸೇವನೆ ಮಾಡ್ತೇವೆ. ಅದರಿಂದ ನಮಗ್ ದೇಹದಲ್ಲಿ ಹಾನಿ ಆಗ್ತದಂತ ಗೊತ್ತದ. ಆದ್ರೂ ನಾವೇನ್ ಮಾಡ್ತೇವಿ, ಇನ್ನ ಹೆಚ್ಚು ರೊಕ್ಕ ಕೊಟ್ಟ ಕಲ್ಮಶವಾದ ವಸ್ತುಗಳನ್ನ ತಗೊಂಡು ಸೇವಿಸ್ತೇವಿ. ಆದ್ರ ಒಂದ್ ಯಾವ್ದೋ ನಮ್ಮ ನಿತ್ಯ ಜೀವನದಾಗ ಒಂದು ಅತ್ಯುತ್ತಮವಾದ ವಸ್ತು ಸಿಗಾತೈತಪ್ಪ, ಅದೊಂದು ₹10 ತುಟ್ಟಿ ಐತಿ ಅಂತಂದ್ರೆ ಅದು ತಗೊಳಕ್ತಾ ಇರಲ್ಲ. ಯಾಕಪ್ಪ ಅಂತಂದ್ರೆ ನಮ್ಗೆ ಏನಾಗಿದೆ, ಆಡಂಬರ ಜೀವನ ಬೇಕಾಗದ. ಈ ಆಡಂಬರ ಜೀವನದಿಂದ ಏನಾಗಿಬಿಟ್ರೆ ನಮ್ಮ ದೇಹದಲ್ಲ ಒಂದೊಂದು ಪಾರ್ಟ್ಗಳ ಹಾನಿ ಆಗ್ತಾ ಇದಾವ. ಅವಕ್ ನಾವ್ ಯಾವಾಗ ಕೇರ್ ತಗೋತೀವಪ್ಪ ಅಂತ ಪೂರ ಒಂದು ನಶಿಸಿ ಅವಾಗ ಕೊನೆ ಹಂತದಾಗ ಬಂದಾವ, ಅದ್ರ ಬಗ್ಗೆ ನಾವು ಕಾಳಜಿ ತೊಗೊಳಕ್ ಚಾಲು ಮಾಡ್ತೇವೆ. ಖರೆ ಏನಾಗ್ತದ ನೀವು ನೋಡ್ಬೋದು, ಎಲ್ಲ ಸಣ್ಣ ಸಣ್ಣ ವಯಸ್ಸಾಗ ಎಲ್ಲರೂ ತೀರ್ಕೊಂಡು ಹೋಗ್ತದಾರ. ಯಾವ ಮನುಷ್ಯ ಸಣ್ಣ ವ್ಯಕ್ತಿ ತೀರ್ಕೊಂಡ ಹೃದಯಾಘಾತ ಅದು ಅವನ ಏನ್ ಡಿಸ್ಕಷನ್ ಮಾಡ್ತೀವಿ, ಇಲ್ರಿ ಈಗ ಆದ ಕಲ್ಮಶ ಆಗ್ಯದ, ಈ ಕಲ್ಮಶ ಆಗ್ಯದ ಮಾತಾಡ್ತೇವೆ ಅಷ್ಟ. ಮತ್ ನಾವು ಮರೆಯಿಂದ ಅಂಗಡಿ ಹೋಗಿ ಮತ್ ಹಂತದ ತರ್ತೀವಿ. ಸೊ ಮಾನವ ತನ್ನ ಈಗಿನ ಯಾಂತ್ರಿಕ ಜೀವನದಾಗ ಹೆಂಗಾಗ್ಬಿಟ್ಟಾನಪ್ಪ ಅಂತಂದ್ರ ಸಿಕ್ಕಾಪಟ್ಟೆ ರೊಕ್ಕ ಗಳಿಸ್ಯಾನ. ಖರೆ ಒಂದ ಚಲೋ ಆದಂತ ಪದಾರ್ಥವನ್ನ ತನ್ನ ಸೇವಿಸಿ ತನ್ನ ದೇಹನ ಕಾಕೋಬೇಕು ಅನ್ನುವಂತ ವಿಚಾರವನ್ನು ತಲೆಯಾಗಿಲ್ಲ. ಯಾವ್ದಾರ ಒಂದು ಬ್ರಾಂಡೆಡ್ ವಸ್ತು ಕಾಸ್ಟ್ಲಿ ಇತ್ತಂದ್ರೆ ಚಲೋ ಐತೆ ಅಂತ ತಗೊಂಬಂದ್ ತಿಂದು ಬಿಡ್ತಾನ. ಖರೆ ಅದರಿಂದ ತನ್ನ ದೇಹಕ್ಕೆ ಏನ್ ಉಪಯೋಗ ಅದ, ಅದರಿಂದ ಏನ್ ಹಾನಿ ಅದ ಗೊತ್ತಿಲ್ಲ. ಇವರು 50, 100, 1000 ಕೊಟ್ಟು ಏನೇನೋ ತಗೊಂಡು ಏನೇನೋ ತಿಂತಾರ. ಖರೆ ಅದರಿಂದ ನಮ್ಮ ದೇಹಕ್ಕೆ ಏನೈತಪ್ಪ ಅಂತ ಯಾರು ಕೇಳ್ರ, ಇಲ್ರಿ ನಾವ್ ಅಲ್ಲಿ ನೋಡಿದ್ವಿ ಚಲೋ ಐತೆ ಅಂತ ಹೇಳಿದ್ವಿ ಯಾರು ಅಂತ ತಗೋತಾರ. ನಾವೇನ್ ಮಾಡಿದೀವಪ್ಪ ಈಗ ಅಂತಂದ್ರ, ನಾವು ಹಳಿ ಏನು ನೈಸರ್ಗಿಕರಾಗಿ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ನೋಡ್ರಿ. ನೀವು ಮೊದ್ಲು ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು, ಪ್ರತಿನಿತ್ಯ ಆಹಾರದಲ್ಲಿ ಎಲ್ಲಾ ಪದಾರ್ಥಗಳನ್ನ ಅಂತಂದ್ರೆ ಸಾಂಬಾರ್ ಪದಾರ್ಥಗಳಾತು, ಹುಣಸೆ ಹಣ್ಣಾತು, ನಿಮ್ಮನ್ನ ಯಾವ್ದೋ ತರ ನೈಸರ್ಗಿಕ ವಸ್ತು ಉಪಯೋಗ ಮಾಡಿ ಆಹಾರ ತಯಾರು ಮಾಡ್ತಿರ ಅಂತ ಸೇವಿಸ್ತಿದ್ರ. ಅದರಿಂದ ಏನಾಗ್ತಿತ್ತು, ಅವಾಗ ರೋಗ ರುಜಿನ ಬಹಳ ಕಡಿಮೆ ಇದ್ವು. ಈಗ ನಾವ್ ಹೆಂಗ್ ಆಗಿಬಿಟ್ಟು ಪ್ರತಿನಿತ್ಯ ಒಬ್ಬ ಮನುಷ್ಯ ದಿನ ಒಂದು ಗುಳಿಗೆ ತಗೋದ ಬದುಕದಂತ ಪರಿಸ್ಥಿತಿ ಬಂದಿವಿ. ಬೇಕಾದವ್ರನ್ನ ಕೇಳಿ ನೀವು, ನನಗೆ ಅಸಿಡಿಟಿ ಆಕತಿ, ಅದಾಕತಿ, ಈದಾಕತಿ, ನನ್ನ BP ಐತಿ ಅನ್ನೋ ಬರೀ ಇಂಥವ ಜಾಸ್ತಿ ಆಗ್ಯದ. ಮೊದಲು ಒಂದು ಕಾಲದಾಗ BP ಶುಗರ್ ಯಾವಾಗ ಬರ್ತಿತ್ತು ಅಂದ್ರೆ 60, 70 ವರ್ಷ ಆದಾಗ ಬರ್ತಿದ್. ಹುಟ್ಟು ಬರೀ 18, 20 ವರ್ಷ BP ಶುಗರ್ ಬಂದಿರ್ತದೆ. ಈಗ 20, 25 ವರ್ಷ ಆಗತ್ತೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಯಾಕಾಗೈತಿ ಅಂತಂದ್ರ ನಾವು ನಮ್ ಬದುಕನ್ ಹಂಗ್ ಮಾಡಿಕೊಂಡ್ಬಿಟ್ಟೇವಿ. ನಮ್ಮ ಪೂರ್ವಜರು ಏನ್ ಮಾಡ್ತಿದ್ರು, ನಮ್ ದೇಹಕ್ಕೆ ಏನೇನ್ ಚಲೋದ್ ಬೇಕು ಅದನ್ನ ಹಾಕೊಂಡ್ ಬಂದ್ ತಿಂತಿದ್ರು. ಈಗ ನಾವ್ ಏನ್ ಮಾಡಿವಿ, ನಮ್ ದೇಹಕ್ಕೆ ಏನೇನ್ ಹಾನಿ ಆಗ್ತದೆ ಅಂತದ್ ಹಾಕೊಂಡ್ ಬಂದ್ ತಿನ್ನತ್ತೇವ್ ನಾವು. ನಮ್ಮ ಮಕ್ಕಳು ಹೆಂಗ್ ಮಾಡಿಬಿಟ್ಟೇವಪ್ಪ ಅಂತಾರ, ದಿನ ಜಂಕ್ ಫುಡ್ ಕೇಳಿದ್ಲೆ ಕೊಡಿಸ್ತೇವೆ. ಖರೆ ಏನ್ ಮಾಡ್ತೀವಿ, ಇಲ್ಲಪ್ಪ ಇದ್ರಿಂದ ಹಾನಿ ಐತೆ ಅಂತ ಪೇಪರ್ದಾಗ ನೋಡ್ತೀವಿ, ಟಿವಿಯಾಗ ನೋಡ್ತೀವಿ, ಯೂಟ್ಯೂಬ್ ನೋಡ್ತೀವಿ, ರೀಲ್ಸ್ ದಾಗ ನೋಡ್ತೀವಿ. ಖರೆ ನೋಡ್ತೇವೆ, ನೋಡಿದ್ಕಲೆ ಹೌದ್ ಅಂತ ತಿನ್ಬಾರ್ದು ಅಂತೀವ. ಮತ್ ಮರದಿನ ಅಂಗಡಿ ಹೋಗ್ಲಿಕ್ಕೆ ಕೇಳ್ತಾರ, ಮತ್ತೆ ಅದನ್ನ ಕೊಡಿಸ್ಬಿಡ್ತೀವಿ. ಸೊ ಈಗ ಏನಾಗಿದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟದ. ಅದಕ್ಕೆ ನಾವ್ ಏನ್ ಮಾಡೇವಿ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಯದ ನಮಗೂ ಗೊತ್ತದ. ನಿಮ್ಮ ಹುಡುಗರು, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಂತ ಪರಿಸ್ಥಿತಿಗೆ ಬಂದಾರ. ಆದ್ರ ನಾವೇನ್ ಮಾಡ್ಬೇಕಂತ ನಮ್ದೊಂದು ಏನ ಉದ್ದೇಶಪ್ಪ ಅಂತಂದ್ರ, ನಮ್ಮ ಪೂರ್ವಿಕರು ಪ್ರತಿನಿತ್ಯ ಹುಣಸೆಹಣ್ಣು ಉಪಯೋಗ ಮಾಡ್ತಿದ್ರು. ಹುಣಸೆಹಣ್ಣು ಯಾಕೆ ಉಪಯೋಗ ಮಾಡ್ತಿದ್ರು, ಹುಣಸೆಹಣ್ಣಿನಾಗ ಎಷ್ಟು ಆಯುರ್ವೇದಿಕ್ ಗುಣ ಅದ ಇನ್ನೂ ಮಟ್ಟ ಯಾರಿಗೂ ಗೊತ್ತೇ ಇಲ್ಲ. ಹುಣಸೆಹಣ್ಣು ರಸ್ತಾದಾಗ ಸಿಗ್ತೈತ್ರಿ, ಅದಕ್ಕೆ ಅದು ಕಿಮ್ಮತ್ ಹೋಗ್ಬಿಟ್ಟದ. ನೋಡ್ರಿ, 1000 ಗಟ್ಟಲೆ ಕೊಟ್ಟು ನೀವು ಒಂದು ಡಜನ್ ಮಾವಿನ ತಿಂತೇರಿ. ₹100 ಹುಣಸೆಹಣ್ಣು ತಂದ ಮನ್ಯಾಗಿಟ್ರ ಒಂದ್ ಅಡಿಗೆಗೆ ಬರೀ ಒಂದು 10 ಪೈಸೆ ಹಾಕೋದಿಲ್ಲ. ನೀವು ಒಮ್ಮೆ ಎಲ್ಲಾರು ನೋಡ್ರಿ, ಗೂಗಲ್ದಾಗ ನೋಡ್ರಿ, ಯೂಟ್ಯೂಬ್ದಾಗ ನೋಡ್ರಿ, ಪುಸ್ತಕದಾಗ ಓದ್ರಿ, ಹುಣಸೆ ಹಣ್ಣಿನ ಉಪಯೋಗಗಳನ್ನ ನೋಡ್ರಿ. ನೀವು ಒಮ್ಮೆ ನೋಡ್ರಿ ಗೊತ್ತಾಗ್ತದ ಎಷ್ಟು ಚಲೋ ಐತಂತ. ಅದಕ್ಕೆ ನಾವ್ ಏನ್ ಮಾಡೇವಿ, ಈಗ ಹುಣಸೆ ಹಣ್ಣು ಏನಿತ್ತಲ್ಲ ಅದನ್ನ ತಗೊಂಡು ಮೊದಲ್ ನಮ್ ಪೂರ್ವಜರ ಏನ ಜೀರಿಗೆ, ಉಪ್ಪ, ಖಾರ, ಬೆಳ್ಳುಳ್ಳಿ ಹಾಕಿ ಚಿಗಳಿ ಅಂತ ಕುಟ್ಟಿ ಮಾಡ್ತೀರಿ. ಎಷ್ಟೋ ಜನ ಚಿಗಳಿ ಅಂದ್ರೆ ಗೊತ್ತಿಲ್ಲ. ನಾವ್ ಯಾವ್ದಾರ ಎಕ್ಸಿಬಿಷನ್ ಹೋಗಿ ಚಿಗಳಿ ಅಂತ ಹುಡುಗರು ತೋರ್ಸಾಕ್ ಹೋದ್ರೆ ಪೇರೆಂಟ್ಸ್ ತಿನ್ಬಾರ್ದಪ್ಪ, ತಿನ್ಬಾರ್ದು ಹುಳಿ ಐತೆ ಅದರಿಂದ ಪಿತ್ತ ಆಕೈತಂತ. ಇದನ್ನ ಏನ್ ಮಾಡ್ಯಾರ, ನಿಮ್ ತಲೆಯಾಗ ತುಂಬಿ ಬಿಟ್ಟಿದಾರ. ಮನುಷ್ಯಾಗ ಉಪ್ಪ, ಹುಳಿ, ಖಾರ ಎಲ್ಲಾ ಬೇಕ್ರಿ. ಉಪ್ಪ, ಹುಳಿ, ಖಾರ ಇದ್ರ ದೇಹ ಚಲೋ ಇರ್ತದ. ನೀವ್ ಏನ್ ಮಾಡ್ಬಿಟ್ಟೇರಿ, ನನಗ್ ಅಸಿಡಿಟಿ ಆಕೈತೆ ಅನ್ಕೊಂತ ಅದನ್ನ ದೂರ ಮಾಡಿಬಿಟ್ರಿ, ಅದು ಇನ್ನಷ್ಟು ಹೆಚ್ಚಾಗ್ಯದ. ನಾವ್ ಅದಕ್ಕೆ ಏನ್ ಮಾಡೇವಿ, ನಿಮ್ಗೆಲ್ಲಾರಿಗೂ ತಲೆಯಾಗಿಂದ ಮೊದಲು ಅದನ್ನ ತೆಗೆದೋಗಿರಿ. ನೀವು ಹುಳಿ ತಿಂದ್ರ ನಮ್ಗೆ ಅಸಿಡಿಟಿ ಆಕೈತಿ ಯಾಕೆ, ಮೊದಲು ನಮ್ಮ ದೇಹ ಪ್ರತಿ ದಿವಸ 6 ರಸಗಳು ಬೇಕು. ಒಂದು ಆಯುರ್ವೇದಾಗ ರೆಫರೆನ್ಸ್ ಅದ, ಷಡ್ ದ್ರವ್ಯ ಅಂತದ. ಅಂದ್ರ ನಮ್ಮ ದೇಹಕ್ಕ ಪ್ರತಿನಿತ್ಯ ಅದ್ರ ಎಷ್ಟು ಪ್ರಮಾಣ ಬೇಕು ಅಷ್ಟ ಪ್ರಮಾಣದಾಗ 6 ರಸಗಳ ದೇಹದಾಗ ಹೋತಪ್ಪ, ಏನಾಕತ್ತ ಅವಂದ ಪಚನ ಕ್ರಿಯೆ ಚೆನ್ನಾಗತ್ತ. ಯಾವಾಗ ಅವನ ಪಚನ ಕ್ರಿಯೆ ಚೆನ್ನಾಗತ್ತ ಅವನ ದೇಹನ ಚಲೋ ಇರ್ತದ. ನಮ್ದು ಮೂಲ ಉದ್ದೇಶ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಚೆನ್ನಾಗಿಡೋದು. ಅದಕ್ಕೆ ನಾವು ಹೊಸ ಚಿಗಳಿ ತಯಾರು ಮಾಡಿಲ್ಲ, ಅದಾಗ 6 ರಸಗಳ ಬರುವಂತದ್ನೆಲ್ಲ ನಾವು ಕಾಂಪೋಸಿಷನ್ ತಯಾರು ಮಾಡಿವಿ. ಆ ಕಾಂಪೋಸಿಷನ್ ತಯಾರು ಮಾಡಿ 3 ರಿಂದ 4 ವರ್ಷ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲ ಜನರಿಗೆ ಅಥವಾ ನಮ್ಮ ಸುತ್ತಮುತ್ತ ಎಲ್ಲ ಮಂದಿಗೆ ಕೊಟ್ಟು ಅದರಿಂದ ರಿಸಲ್ಟ್ ತಗೊಂಡು ವಸ್ತು ತಯಾರು ಮಾಡಿವಿ.
ನಿಮಗ ನಂಬ್ತಿರ್ಲ ಗೊತ್ತಿಲ್ಲ, ನಮ್ಮ ಚಿಗಳಿ ನೀವು ತಿಂದ ಮ್ಯಾಗ ನಿಮಗ್ ಬರೀ 24 ತಾಸಾಗ ನಿಮ್ಮ ಮಲಬದ್ಧತೆ ಇದ್ರ ಕಡಿಮೆ ಆಕತ್ತ, ನಿಮ್ಮ ಡೈಜೆಷನ್ ಚಲೋ ಆಗ್ತದ. ಯಾವಾಗ ನಿಮ್ಮ ಮಲಬದ್ಧತೆ ಕಡಿಮೆ ಆಗಿ ನಿಮ್ ಡೈಜೆಷನ್ ಚಲೋ ಆಗ್ತದ, ನಿಮ್ ದೇಹ ಚೆನ್ನಾಗಿ ಉಳಿತದ. ನೋಡ್ರಿ, ನೀವು ಪ್ರತಿ ದಿವಸ ಒಬ್ಬ ಮನುಷ್ಯ ಅಸಿಡ್ ಆಗೈತಿ, ಫಾರ್ಮಾಸಿಟಿಗಳಿಗೆ ಆ ಗುಳಿಗೆ ಕೊಡಿ ಈ ಗುಳಿಗೆ ಇಟ್ಕೋತಾನ. ನೀವು ಒಂದು ಗುಳಿಗೆ ತಗೊಂಡ್ಮ್ಯಾಗ ಮಿನಿಮಮ್ ಅರ್ಧ ತಾಸು ಕಾಯ್ಬೇಕ್ರಿ ನಿಮ್ಮ ಅಸಿಡಿಟಿ ಕಡಿಮೆ ಆಗ. ಒಮ್ಮೆ ನಮ್ಮ ಚಿಗಳಿ ತಿಂದು ನೋಡ್ರಿ, ನೀವು ಬರ ತಿಂದ 15 ರಿಂದ 20 ನಿಮಿಷ ನಿಮ್ಗೆ ಅಸಿಡಿಟಿ ಕಡಿಮೆ ಆಗ್ತದ. ಇದನ್ನ ನಾವು ಯಾಕೆ ಹೇಳತ್ತೇವೆ ಅಂತ ನಾವು ಹೇಳೋದಲ್ಲ, ನಮ್ಮೆಲ್ಲ ಕಸ್ಟಮರ್ ಹೇಳಿದ್ದು. ನೀವು ಒಮ್ಮೆ ನಮ್ಮ ವಸ್ತುವನ್ನು ತಗೋರಿ, ಟ್ರೈ ಮಾಡಿ ತಿಂದು ನೋಡ್ರಿ, ಯಾವಾಗ ನಿಮ್ಗೆ ಗೊತ್ತಾಗ್ತದ. ಈ ವಿಡಿಯೋ ಮೂಲಕ ನಾವು ಏನ್ ತಿಳಿಸ್ಪಡಿಸತ್ತೇವ ಅಂತಂದ್ರ, ನಾವು ಒಂದೇನು ಚಿಗಳಿ ಅಂತ ಏನ್ ತಯಾರು ಮಾಡಲ್ಲ, ಹುಣಸೆ ಹಣ್ಣಿಂದ ಅದರ ಉಪಯೋಗ ಬಹಳ ತುಂಬಾ ಇದಾವೆ. ಅದ್ರಲ್ಲಿ ಎಷ್ಟು ಉಪಯೋಗಪಾದ ಅಂದ್ರೆ ನೋಡ್ರಿ, ಇದ್ರಾಗೆಲ್ಲ ಅದ್ರಿಂದ ಏನ್ ಆಗ್ತದ ಅಂತ ನಾವು ಬರ್ ತೋರ್ಸೇವಿ. ನಿಮಗೆ ಯಾರಿಗಾರ ಈ ವಸ್ತುವಿನ ಬಗ್ಗೆ ಡಿಟೇಲ್ ಬೇಕಾತಂದ್ರ ಇದರಲ್ಲಿ ನಾವು ವಿಡಿಯೋ ಎಂಡಿಗೆ ನಮ್ದು ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ ನೀವು ಹೇಳೋ ನಿಮ್ ಪಾರ್ಸಲ್ ಮುಖಾಂತರ ನಿಮ್ ಮನೆಗೆ ತಲುಪಿಸ್ತೇವೆ. ನಮ್ದು ಮಿನಿಮಮ್ 10 ರೂಪಾಯಿಂದ ಚಾಲು ಆಗ್ತದೆ. 10 ರೂಪಾಯಿದ ಒಂದು ಪ್ಯಾಕಿಂಗ್ ಬರ್ತಾ, ಇದರಲ್ಲಿ ಈ ತರ 2 ತರ ಚಾಕ್ಲೇಟ್ ಇರ್ತಾವ್ರಿ. ಸೊ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಪ್ರತಿನಿತ್ಯ 1 ಅಥವಾ 2 ತಿಂದ್ರೆ ಸಾಕು. ನೀವು ನಿಮ್ದ ಪೂರಾ ಡೈಜೆಷನ್ ಕ್ಲಿಯರ್ ಆಗ್ತದ, ನಿಮ್ ಮಲಬದ್ಧತೆನೂ ಕಡಿಮೆ ಆಗುತ್ತೆ. ಯಾವಾಗ ನಿಮ್ ಡೈಜೆಷನ್ ನಿಮ್ ಮಲಬದ್ಧತೆ ಕಡಿಮೆ ಆಗ್ತದೆ, ನಿಮ್ ದೇಹ ತನ್ನಿಂದ ತಾನ ಸುಧಾರಿಸ್ಕೊಂತ ಹೋಗ್ತದ. ಈ ಒಂದು ಹುಣಸೆ ಹಣ್ಣಿನ ಉಪಯೋಗಗಳನ್ನ ನೀವು ನಮ್ಮ ಕಡೆನ ತಗೊಂಡ್ ತಿನ್ಬೇಕಂತಿಲ್ಲ, ಬರೀ ಓದಿ ನೋಡ್ರಿ ನೀವು. ಕೇರ್ ನಾವ್ ಇದ್ರಾಗ ಏನ್ ಕಾಂಪೋಸಿಷನ್ ಇರ್ಬೋದು, ಇದು ನಿಮ್ ಮನ್ಯಾಗ ಮಾಡಕ್ ಆಗುದಿಲ್ಲ. ಯಾಕಪ್ಪ ಅಂತ ಇದ್ರ ಮ್ಯಾಗ ನಾವು ಒಂದು 6 ವರ್ಷ ರಿಸರ್ಚ್ ಮಾಡೇವಿ. ಯಾಕಂದ್ರ ಅದಕ್ಕೆ ಯಾವ ವಸ್ತುನ ಎಷ್ಟು ಪ್ರಮಾಣ ಹಾಕ್ಬೇಕು ಅದನ್ನೆಲ್ಲ ಕಂಡು ಹಿಡ್ಕೊಂಡು ಮಾಡಿದೇವಿ. ಅದಕ್ಕ ಇದನ್ನ ತಗೊಂಡ್ ಟ್ರೈ ಮಾಡಿ ನೋಡ್ರಿ, ಇದರಿಂದ ಬರುವಂತ ರಿಸಲ್ಟ್ ಹೆಂಗೈತೆ ಹೇಳ್ರಿ. ಇದರಿಂದ ನಮ್ಮ ದೇಶಿ ವಸ್ತು ಇದೆ, ನನ್ನ ಹುಣಸೆ ಹಣ್ಣು ಚಿಗುರ್ಕೊಂಡು ಬಹಳ ಸಾಂಪ್ರದಾಯಿಕ ವಸ್ತು, ನಮ್ಮ ಭಾರತ ದೇಶದ ಒಂದು ವಸ್ತು ಇದೆ. ಇದನ್ನ ನಮ್ಮಲ್ಲಿ ಏನೋ ಮಾಡ್ಬೇಕು ನೋಡ್ರಿ. ಈಗ ನೀವು ಯಾರಿದ್ ನೋಡಿ ಚಾಕ್ಲೇಟ್ ಅಂತಾರ, ಅದ ನೋಡ್ರಿ, ನೀವು ಹುಡುಗರಿಗೆ ಚಾಕ್ಲೇಟ್ ಅಂತ ಪಟಕನ ಕೊಡಿಸ್ತೇರಿ. ಈ ಚಿಗಳಿ 10 ರೂಪಾಯಿ ಅಂದ್ರೆ, ಚಿಗಳಿ ಬೇಡಪ್ಪ 50 ರೂಪಾಯಿ ಕೊಟ್ಟು ಚಾಕ್ಲೇಟ್ ಕೊಡಿಸ್ತೇರಿ. ನಾವೇನ್ ಅನ್ನೋದು, ನಿಮ್ ಮಕ್ಕಳ ಆಸೆ ಇರ್ಲಿ, ಕೊಡಿಸ್ರಿ ಬ್ಯಾಡ ಅನ್ನೋದು, ಬಟ್ ಇಂಥ ವಸ್ತು ನೀವು ತಿನ್ನಿಸ್ಬೇಕು ಅವ್ರಿಗೆ, ಅಂದ್ರೆ ಅವ್ರಿಗೆ ಗೊತ್ತಾಗ್ತದ. ಆಮ್ಯಾಗ ಇದ್ರ ಉಪಯೋಗ ನೋಡ್ರಿ. ನೀವು 50-100 ಕೊಟ್ಟು ಚಾಕ್ಲೇಟ್ ಅದರಿಂದ ಏನ್ ಉಪಯೋಗ ಆಗೈತೆ ಒಬ್ರು ವಿಚಾರ ಮಾಡಿರಿ. ವಿಚಾರ ಮಾಡೋದಿಲ್ಲ ನೀವು, ಬರೀ ನಾ ಚಿಗಳಿ 10 ರೂಪಾಯಿ ಅಂತ ಇಲ್ರಿ, ನಮ್ಮ ಊರಾಗ 2 ರೂಪಾಯಿ ಸಿಗ್ತೈತೆ ಅಂತಾರ್ರಿ. ಅಂದ್ರೆ ಏನಾಗ್ಬಿಟ್ಟಿದೆ, ಮನುಷ್ಯನ ದೇಹಕ್ಕೆ ಚಲೋ ಆಗುವಂತ ವಸ್ತು ನಾವು ಬರೀ 10 ರೂಪಾಯಿ ಮಾರಕತ್ರ ಅದ್ರ ಬಗ್ಗೆ 100 ಪ್ರಶ್ನೆ ಕೇಳ್ತೇರಿ. ದೇಹಕ್ಕೆ ಹಾನಿ ಕೊಡುವಂತ ಚಾಕ್ಲೇಟ್, ಸಾಫ್ಟ್ ಡ್ರಿಂಕ್ಸ್ ಅವು ಮಿನಿಮಮ್ 100 ರೂಪಾಯಿ ಖರ್ಚು ಮಾಡ್ತೀರಿ ನೀವು. ಅಷ್ಟು ಕೊಟ್ಟು ಅದು ನಿಮಗ್ ದೇಹಕ್ಕೆ ಏನು ಚಲೋ ಮಾಡೋದು, ಹಾನಿನ ಮಾಡ್ತೈತೆ ಹೊರತು ಚಲೋ ಮಾಡೋದಿಲ್ಲ. ಅದಕ್ಕೆ ನಾವೇನ್ ಹೇಳುದು, ನಮ್ಮಂತ ಎಷ್ಟೋ ಜನ ಅದಾರ, ಎಲ್ಲಾ ಹಳ್ಳಿಗಳಿಂದ ಬಹಳ ವಸ್ತುಗಳು ತಯಾರಾಗ್ತಾವ. ಈಗ ಅಂತವ್ರು ನೀವು ಪ್ರೋತ್ಸಾಹ ಕೊಡಬೇಕಾಗಿತ್ತು. ನಮ್ಮ ದೇಶಿ ವಸ್ತುಗಳು ನೋಡ್ರಿ, ಗ್ಲೋಬಲಿ ಲೋಕಲಿ ಅಂತ ಎಲ್ಲ ಹೇಳ್ತಾರ ಅಕ್ಕರಿ, ಯಾರು ಅದನ್ನೇನ ಮಾಡೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದೇವಿ, ಈ ಒಂದು ವಸ್ತುನ ತಯಾರು ಮಾಡೇವಿ. ಸೊ ಈ ಒಂದು ವಿಡಿಯೋ ಮುಖಾಂತರ ನಾವು ನಮ್ಮ ವಸ್ತುಗೆ ಸ್ವಲ್ಪ ಮಾರುಕಟ್ಟೆ ಬೇಕಾಗಿದೆ, ಅದಕ್ಕೆ ನಾವು ಪ್ರಚಾರ ಮಾಡಕ್ಕೆ ಇದೊಂದು ವಿಡಿಯೋ ಮಾಡಿದೇವಿ. ಸೊ ಎಲ್ಲರೂ ಈ ಒಂದು ವಿಡಿಯೋ ನೋಡ್ರಿ. ಇದ್ರ ಡಿಟೇಲ್ ಅನ್ನು ನಾವು ಎಲ್ಲ ನಿಮ್ಮ ಡಿಸ್ಕ್ರಿಪ್ಷನ್ ಹಾಕ್ತೇವೆ. ನಮಗೆ ಬೇರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇವೆ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.